ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತೊಂದು ಸ್ಪೆಷಲ್ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ. ನಾನು ಲಾಗ್ ಮಾಡಕತ್ತಿಲ್ಲಲ್ಲ, ಲಾಗ್ ಮಾಡೋದು ಯಾವಾಗಲಾದರೂ ವಾರಕ್ಕೊಂದು ಸಲ ಅಥವಾ 2 ವಿಡಿಯೋ ಅಷ್ಟೇ ಹಾಕಾಕತ್ತೀನಿ. ಅದ್ರ ಸಲುವಾಗಿ ನನ್ನ ಸಬ್ಸ್ಕ್ರೈಬರ್ ಬೇರೆ ಕಂಟ್ರಿಲಿ ಬೇರೆ ದೇಶದಲ್ಲಿರೋರು ನನಗೋಸ್ಕರ ಅಂತ ಸ್ಪೆಷಲ್ ಸರ್ಪ್ರೈಸ್ ಗಿಫ್ಟ್ ಕಳಿಸ್ಯಾರ. ಅದೇನಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಪಾರ್ಸಲ್ ನನಗೆ ನೀವು ನೋಡಿರ್ಬೋದು, ಮೊದಲೆಲ್ಲ ಇವಾಗ 2 ಇಯರ್ ಬ್ಯಾಕ್ ಭಾಳಷ್ಟು ಜನ ನನಗೆ ಗಿಫ್ಟ್ ಕಳಿಸ್ತಿದ್ದರು. ನಾನು ಬ್ಯಾಡ ಅಂತಂದ್ರೂ ನಮ್ಮ ಹತ್ರ ದುಡ್ಡು ಐತೆ ಅಂತ ತೋರಿಸ್ಕೊಳಕ್ಕೆ ನಿಮ್ಗೆ ಕೊಡ್ತೀವಂತಲ್ಲ, ನಮ್ಮ ಪ್ರೀತಿಗಾಗಿ ನಮ್ಮ ಖುಷಿಗೋಸ್ಕರ ನಾವು ನಿಮ್ಗೆ ಗಿಫ್ಟನ್ನ ಕಳಿಸ್ತೀವಿ ಅಂತ ಹೇಳ್ತಿದ್ರು. ಹಾಗಾಗಿ ಇವತ್ತೊಂದು ದೊಡ್ಡ ಪಾರ್ಸಲ್ ಬಂದಿತ್ತು. ನಮ್ಮ ಮನೆಯವ್ರು ತೊಗೊಂಬಂದು ಕೊಟ್ಟರೆ ಅಲ್ಲೇ ಅಂದ್ರೆ ಅಡ್ರೆಸ್ಸು ಸ್ವಲ್ಪ ಅರ್ಧಂಬರ್ಧ ಇರ್ತೈತಲ್ಲ ನಂದು. ಹಾಗಾಗಿ ಏನಂದ್ರೆ ಬಟಗರ್ಕಿಲ್ನ ಕೊಟ್ಟು ಹೋಗಿದ್ರೆ. ಇದು ಸೆಲ್ಫಿ ಸ್ಟಿಕ್ ವಿತ್ ಟ್ರೈಫಾಡ್ ಅಂತ ಅನಿಸ್ತೈತಿ. ನಂಗೆ ಅಷ್ಟೊಂದು ಅದು ಹೆಸರು ಏನು ಹೇಳಬೇಕೋ ಗೊತ್ತಾಗಲ್ತ. ಫಸ್ಟ್ ನನಗೆ ಸೆಲ್ಫಿ ಸ್ಟಿಕ್ ಈ ಥರ ಇರ್ತೈತಿ ಅಂತ ಗೊತ್ತಾಗಿದ್ದನ್ನು ನನ್ನ ಫ್ರೆಂಡ್ ಮೂಲಕ. ನನ್ನ ಫ್ರೆಂಡ್ ಬೇರೆ ಕಂಟ್ರಿಲಿದ್ದಾಳ. ನನ್ನ ಫ್ರೆಂಡ್ ಆಗೋಕ್ಕಿಂತ ಮುಂಚೆ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್. ಯಾಕಂದ್ರೆ ನಾನು ಅವಾಗ ಹೊಲದಲ್ಲಿ ಭಾಳ ಕೆಲಸ ಮಾಡ್ತಿದ್ನಲ್ಲ. ಅವಾಗ ಏನಂತಂದ್ರೆ ಮೊಬೈಲ್ ಹಿಂಗೆ ಕೈಯಲ್ಲಿ ಹಿಡ್ಕೊಂಡು ಇಲ್ಲಾಂದ್ರೆ ಬಾಯಲ್ಲಿ ಹಿಡ್ಕೊಂಡು ಹಿಂಗೆಲ್ಲ ವಿಡಿಯೋ ಮಾಡ್ತಿದ್ದೆ ನಾನು. ಅದನ್ನೆಲ್ಲ ನೋಡಿ ಪಾಪ ಅವಳು ನನಗೆ ಫಸ್ಟ್ ಸೆಲ್ಫಿ ಸ್ಟಿಕ್ ಕೊಟ್ಟು ಕಳಿಸಿದ್ದು. ಒಂದು ಬ್ಯಾಗು, ಒಂದು ಸ್ಲಿಂಗ್ ಬ್ಯಾಗು ಮತ್ತು ಒಂದು ಟ್ರೈಪಾಡ್ ವಿತ್ ಸೆಲ್ಫಿ ಸ್ಟಿಕ್ ಅದು ಐತಿ. ಅದರದ್ದು ಬಿಲ್ ಇಷ್ಟುದ್ದ ಬಿಲ್ ನೋಡಿ ನನಗೆ ಶಾಕ್ ಆಯಿತು. ಯಪ್ಪ ಹಿಂಗೆಲ್ಲ ಇರ್ತೈತೆ ಅಂಥೇಳಿ. ಅಮೆಜಾನ್ದು ಏನಂತಂದ್ರೆ ಪ್ರತಿಯೊಂದು ಅದು ಪಾರ್ಟ್ ಯಾವ ಥರ ಅದಕ್ಕೆ ಯಾವ್ಯಾವುದು ಏನೇನು ಇರ್ತೈತೆ ಅಂದ್ರೆ ಪ್ರತಿಯೊಂದು ಇರತ್ತಂತ ಅನ್ಸತ್ತೆ. ಇಷ್ಟುದ್ದ ಬಿಲ್ ಇರ್ತದ. ಸಾರಿ, ರಾತ್ರಿ 12 ಗಂಟೆಗೆ ಇವಾಗ ವಿಡಿಯೋ ಎಡಿಟಿಂಗ್ ಮಾಡಾಕತ್ತೀನಿ. ಹೇಗಿದೆನ ಅನ್ಬಾಕ್ಸಿಂಗ್ ಮಾಡೋಣಂತ, ಬರೀ ಓಪನ್ ಮಾಡೋಣಂತ. ಸ್ವಲ್ಪ ವಿಡಿಯೋ ಒಂದಿಟ್ಟು ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡಾಕತ್ತೀನಿ. ಸ್ವಲ್ಪ ಸೀಸನ್ ಅಲ್ಲ, ಇವಾಗ ಸೀರೆ ಬಿಸ್ನೆಸ್ ಸೂಪರಾಗಿ ನಡೆಯಾಕತ್ತೈತಿ ಎಲ್ಲರ ಸಪೋರ್ಟಿಂದ. ಹಾಗಾಗಿ ವಿಡಿಯೋ ಮಾಡೀನಿ, ಬಟ್ ಎಡಿಟ್ ಮಾಡಿ ಹಾಕಕ್ಕೆ ನಂಗೆ ಟೈಮ್ ಸಾಕಾಗೋಲ್ತ. ಅದಕ್ಕೋಸ್ಕರ ಇದು ಹೆಂಗಂತಂದ್ರೆ ಸೆಲ್ಫಿ ಸ್ಟಿಕ್ ಅಂತಂದ್ರೆ ಮನ್ಗಂಡ ದೊಡ್ಡದೈತಿ, ಮತ್ತು ಚಾರ್ಜರ್ ಐತಿ, ಅದಕ್ಕೆ ಕನೆಕ್ಟರ್ ಐತಿ. ಇವೆಲ್ಲ ಯಾಕೆ ಕೊಟ್ಟರು, ಇವೆಲ್ಲ ಹೆಂಗೆ ಬರ್ತಾವೆ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಿಮಗೆಲ್ಲ ಗೊತ್ತೇ, ನಮ್ಮದು ಫಾರ್ಮ್ ಹೌಸ್, ನಾನು ಎಲ್ಲಿ ಸುತ್ತಾಡಕತ್ತಿ ಹಿಂಗೆಲ್ಲ ಹೋಗಂಗಿಲ್ಲ. ನನಗೆ ಹಿಂಗೆ ಏನಾದರೂ ಗಿಫ್ಟ್ ಅಂತ ಕೊಟ್ಟರೆ ಅಥವಾ ನಾನೇನಾದರೂ ಆನ್ಲೈನಲ್ಲಿ ನಂಗೆ ಏನಾದರೂ ಬೇಕಂತಂದ್ರೆ ಸರ್ಚ್ ಮಾಡಿದಾಗ ಅಷ್ಟೇ ಸಿಗ್ತಾವೆ. ಅದ್ರ ಹೆಚ್ಚಿನ ಮಾಹಿತಿ ನನಗೂ ಅಷ್ಟೊಂದು ಗೊತ್ತಿರೋಂಗಿಲ್ಲ. ನಾನು ಏನು ಸ್ಪೆಷಲ್ ಇದು ಅಂಥೇಳಿ ಅದು ಕನೆಕ್ಟರ್ ಒಂದು ಇತ್ತಲ್ಲ, ಹೆಂಗಿರ್ಬೋದು ಇದು ಅಂತೇಳಿ ಅದನ್ನು ಓಪನ್ ಮಾಡಬೇಕಾದ್ರೂ ಸಿಕ್ಕಾಪಟ್ಟೆ ಭಯ ಆಕಿತ್ತು. ಯಾಕಂದ್ರೆ ಅದೇನು ಬಿಲ್ ಇತ್ತಲ್ಲ ಅದರೊಳಗಿನ ರೇಟ್ ನೋಡಿ ನಾನು ಶಾಕ್ ಆಗಿಬಿಟ್ನಿ. ಅದಕ್ಕೆ 5000 ಅಥವಾ 8000 ಏನೋ ಅಲ್ಲಿ ಬಿಲ್ಲಲ್ಲಿ ಇದು ರೇಟ್ ಕೊಟ್ಟಿದ್ರು. ಅದನ್ನು ನಂಗೆ ಶಾಕ್ ಆಯ್ತು. ಬ್ಯಾಗು ಸಹಿತ ಅದು ಬ್ರ್ಯಾಂಡೆಡ್ ಬ್ಯಾಗ್, ಅದು ಸ್ಲಿಂಗ್ ಬ್ಯಾಗ್ ಅಂತೀವಲ್ಲ ಇದನ್ನು ಎಷ್ಟೊಂದು ಗಟ್ಟಿ ಐತೆ ಅಂತಂದ್ರೆ ಅದು ಸಿಕ್ಕಾಪಟ್ಟೆ ಖುಷಿ ಆಗತೈತಿ. ಎಷ್ಟು ಉದ್ದ ಐತಲ್ಲ ಇದು ಅಂತೇಳಿ. ಹಿಂಗೆಲ್ಲಾದರೂ ಔಟ್ಸೈಡ್ ಹೋದಾಗ, ಹಿಂಗೆ ಜಾತ್ರೆ ಪಾತ್ರೆಗತಿ ಹೋದಾಗ ನಾವು ಆರಾಮ್ಸೆ ಅದನ್ನು ಮಸ್ತ್ ವಿಡಿಯೋ ಮಾಡ್ಬೋದು. ಬಟ್ ನಾನು ಅಂದ್ಕೊಂಡಿರ್ಕಿಲ್ಲ. ನಂಗೆ ಏನಂತಂದ್ರೆ ಭಾಳಷ್ಟು ಜನ ನನಗೆ ಪರ್ಸ್ನಲ್ಲಾಗಿ ನಂದು ಈಗ ಸೀರೆ ಬಿಸ್ನೆಸ್ ಸಲುವಾಗಿ ನಾನು ನಂಬರ್ ಹಾಕಿರ್ತೇನಲ್ಲ, ಎಲ್ಲರೂ ಕಾಲ್ ಮಾಡೋದು, ಲಾಗ್ ಯಾಕೆ ಮಾಡ್ತಿಲ್ಲ, ಲಾಗ್ ಹಾಕಿ, ಲಾಗ್ ಮಾಡಿ ಯಾವಾಗಲಾದ್ರೂ ಒಂದು ಹಾಕಿ, ಜನ ಏನಾದರೂ ಅಂದ್ಕೊಳ್ಳಿ, ನಮಗೆ ಹಳ್ಳಿ ಲಾಗ್ ಇಷ್ಟ ಆಕ್ಕವು ಅಂತ ಹಿಂಗೆ ನಾ ಹೇಳೋದು. ಮೊನ್ನೆ ಒಬ್ಬರು ಡಾಕ್ಟರ್ ಅಂತ ಅನ್ಸತ್ತವ್ರು, ಬೆಂಗಳೂರವರು, ಮೇಡಮ್ ಅವ್ರು ಸಹಿತ ನನಗೆ ಕಾಲ್ ಮಾಡಿದ್ರು. ಅಂದರೆ ಸೀರೆ ಸಲುವಾಗಿ ಮತ್ತು ಲಾಗ್ನು ಸಹಿತ ನೋಡ್ತಾರಂತವ್ರು. ಎಷ್ಟೊಂದು ಖುಷಿನ ವ್ಯಕ್ತಪಡಿಸ್ತಾರೆ. ನಾವು ಬೇರೆಯವ್ರ ಹತ್ರ ಮತ್ತು ಲೆಕ್ಚರ್ಸ್ ಕಾಲೇಜ್ ಲೆಕ್ಚರ್ಸ್ ಏನಿರ್ತಾರಲ್ಲ ಎಲ್ಲರನ್ನೂ ನನಗೆ ಕಾಲ್ ಮಾಡಿರ್ತಾರೆ. ಕಾಲ್ ಮಾಡಿದಾಗ ನಾವು ಬೇರೆಯವ್ರ ಹತ್ರ ತೊಗೊಳ್ಳೋದಕ್ಕಿಂತ ನಿಮ್ಮ ಹತ್ರ ತೊಗೊಂಡು ನಿಮ್ಗೆ ಸಪೋರ್ಟ್ ಮಾಡಬೇಕಾ, ನಿಮ್ಗೆ ಅಪ್ರಿಸಿಯೇಟ್ ಮಾಡಬೇಕಂತ ಅನಿಸ್ತೈತಿ. ಒಂದು ಹಳ್ಳಿಯಲ್ಲಿ ಇದ್ಕೊಂಡು, ಒಂದು ಫಾರ್ಮ್ ಹೌಸಲ್ಲಿ ಇದ್ಕೊಂಡು, ಅದರೊಳಗೆ ನೆಟ್ವರ್ಕ್ ಬರಲ್ಲ ಅಂತ ಹೇಳ್ತಿ, ಅಂಥಲ್ಲೆಲ್ಲ ಇದ್ಕೊಂಡು ಎಲ್ಲವನ್ನು ನೀನು ಚಾಲೆಂಜಾಗಿ ತೊಗೊಂಡು ಅದನ್ನು ಎಷ್ಟು ಈಸಿಯಾಗಿ ಹ್ಯಾಂಡಲ್ ಮಾಡ್ತೀವಿ, ಎಷ್ಟು ಈಸಿಯಾಗಿ ನೀನು ಅದನ್ನು ಮ್ಯಾನೇಜ್ ಮಾಡ್ತೀಯಲ್ಲ, ಅದನ್ನು ನೋಡಿ ಅಪ್ರಿಸಿಯೇಟ್ ಮಾಡಬೇಕಂತ ಅನಿಸ್ತೈತಿ. ಖುಷಿ ಅನಿಸ್ತೈತಿ ರುಕ್ಮಿಣಿ ಅಂಥೇಳಿ ಅವರ ಖುಷಿನ ವ್ಯಕ್ತಪಡಿಸಿದಾಗ ನನಗೆ ಏನು ಹೇಳ್ಬೇಕಾಗಿ ಗೊತ್ತನೇ ಆಗಂಗಿಲ್ಲ. ಕರೆನ ಅಷ್ಟೊಂದು ಖುಷಿ ಆಕೈತಿ. ಭಾಳಷ್ಟು ಜನ ಅನ್ಕೋತೀರಿ ನೀವು ಏನಂತಂದ್ರೆ, ಇವಾಗ ಸಿಟಿ ಲಾಗರ್ಸ್ನ ಜಾಸ್ತಿ ಜನ ಎಲ್ಲರೂ ಇಷ್ಟಪಡೋದು ಏನಂತಂದ್ರೆ ಫಾಲೋ ಮಾಡೋದು, ಸಪೋರ್ಟ್ ಮಾಡೋದು. ಯಾಕಂದ್ರೆ ಒಂದೇ ಲಾಗಲ್ಲಿ ನಿಮಿಷಕ್ಕೊಂದು ಬಟ್ಟೆ ಇರ್ತೈತಿ, ಹಿಂಗೆಲ್ಲ ಚೇಂಜ್ ಇರ್ತೈತಿ, ಮತ್ತು ಫುಲ್ ಫ್ಯಾಮ್ಲಿ ಇರ್ತೈತಿ. ಈ ಥರ ಎಲ್ಲ ತೋರಿಸ್ದಾಗ ಅದು ನೋಡೋರ್ಗು ಒಂಥರ ಇಂಟ್ರೆಸ್ಟ್ ಅಂತ ಅನ್ಸುತ್ತೆ. ಅವರು ಅದನ್ನೇ
ಏನಂದ್ರೆ ಬಿಸ್ನೆಸ್ ಥರ ಅದನ್ನು ನಡ್ಸ್ಕೊಂಡು ರನ್ ಮಾಡ್ಕೊಂಡು ಹೋಗ್ತಿರ್ತಾರೆ, ಹಂಗಾಗಿ ಕಂಟೆಂಟ್ ಅತಿ ಕೊಡ್ತಿರ್ತಾರೆ. ಬಟ್ ನಮ್ದು ಹೆಂಗೆ ಅಂತಂದ್ರೆ ನಮ್ದು ಫಾರ್ಮ್ ಹೌಸು, ಅದೇ ಹೊಲ, ಅದೇ ಮನೆ, ಅದೇ ಕೆಲಸ, ಅದನ್ನ ಬಿಟ್ಟರೆ ಬೇರೆ ಏನು ಇರೋಂಗಿಲ್ಲ, ಅದೇ ಊಟ. ಯಾಕಂದ್ರೆ ನಮ್ಮ ಕಡೆ ನಾವು ವೆರೈಟಿ ಅಡುಗೆ ಅಂತ ಏನು ಮಾಡೋಂಗಿಲ್ಲ, ಅದೇ ರೊಟ್ಟಿ ಅದೇ ಪಲ್ಯ, ಅದ ನಮ್ಗೆ ಅಮೃತ. ಹಾಗಾಗಿ ನೋಡೋರಿಗೆ ಏನಂತಂದ್ರೆ ಕಂಟೆಂಟ್ ಇಲ್ಲ, ಬೋರ್ ಅಂತ ಅನಿಸ್ಬೋದು. ಹಳ್ಳಿ ಇರಲಿ ಸಿಟಿ ಇರಲಿ, ಬಟ್ ನನಗೇನು ನನಗಂದ್ರೂ ಸಖತ್ ಬೇಜಾರಾಕೈತಿ. ಇಲ್ಲ ಅಂತಲ್ಲ, ಬೇರೆ ಲ್ಯಾಂಗ್ವೇಜಲ್ಲೆಲ್ಲ ಫಸ್ಟ್ ಏನಂತಂದ್ರೆ ಇದು ಫಸ್ಟ್ ಸಪೋರ್ಟ್ ಮಾಡೋದನ್ನು ಹಳ್ಳಿಯವರಿಗೆ, ಟಾಪರ್ನಲ್ಲಿರೋದನ್ನು ಹಳ್ಳಿಯವರು. ಬಟ್ ನಮ್ಮ ಏನಂತಂದ್ರೆ ಕನ್ನಡದಲ್ಲಿ, ಕರ್ನಾಟಕದಲ್ಲಿ ಅದು ಕಡಿಮೆ. ಅದು ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯವ್ರಿಗೆ ಯಾವತ್ತೂ ಸಕ್ಸಸ್ ಸಿಗೋಂಗಿಲ್ಲ. ಬಟ್ ನನಗೆ ಸಿಕ್ಕೈತೆ ಅಂತಂದ್ರೆ ನಾನು ಖುಷಿ ಪಡ್ತೇನೆ. ಬಟ್ ಈಗೆಲ್ಲ ಏನಂತಂದ್ರೆ ಇಬ್ಬರನ್ನ ನೋಡಿ ಬೋರ್ ಆಗಿರ್ತೈತಲ್ಲ. ನಮ್ಮ ಲೈಫಲ್ಲೂ ಒಂದು ಹೊಸದಂತ ಏನೋ ಬಂದ್ರೂ ನಿಮಗೂ ಖುಷಿ ಅಂತ ಅನಿಸ್ತೈತಿ. ಬಟ್ ಏನು ಮಾಡಿದ್ರಿ, ಎಲ್ಲದಕ್ಕೂ ಭಗವಂತ ಅಸ್ತು ಅನ್ಬೇಕಷ್ಟೆ. ಇದನ್ನು ನಾವು ಅದನ್ನೇ ನೋಡಾಕತ್ತಿದ್ವಿ, ಹೆಂಗೆ ಇದನ್ನು ಓಪನ್ ಮಾಡೋದು ಏನು ಅಂಥೇಳಿ. ಬಟ್ ಮಸ್ತೈತಿ, ಸಿಕ್ಕಾಪಟ್ಟೆ ಮಸ್ತೈತಿ. ಆದ್ರೆ ಹಿಂಗೆ ಹೊರಗಡೆ ಎಲ್ಲ ಇಷ್ಟು ಹೈಟಿಗೆ ಇಟ್ಟು ವಿಡಿಯೋತಿ ಮಾಡೋಕ್ಕೆ ಬರೋಂಗಿಲ್ಲ ಗಾಳಿ ಇದ್ದಲ್ಲೇ. ಯಾಕಂದ್ರೆ ಬೀಳ್ತೈತಿ, ಗಾಳಿಗೆ ಜೋರ ಗಾಳಿ ಬೀಸಾಕತ್ತಂದ್ರೆ ಬೀಳ್ತೈತಿ. ಬಟ್ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡು ಕಳಿಸ್ತಾರಲ್ಲ, ಅದು ಥ್ಯಾಂಕ್ಸ್ ಅನ್ನೋ ಪದನೂ ಸಣ್ಣದಕ್ಕೈತಿ. ನಾನು ಅದೇ ಪ್ರೈಸ್ ತೋರ್ಸಾಕತ್ತಿದ್ದೆ ನೋಡ್ರಿ, ನಿಮ್ಗೆ ಕಾಣಿಸಾಕತ್ತೈತಿನಿಲ್ಲ ಗೊತ್ತಿಲ್ಲ. ಅದನ್ನು ಪ್ರೈಸ್ ನೋಡೇ ನಂಗೆ ಶಾಕ್ ಆಯಿತು. ಯಪ್ಪ ದೇವ್ರೇ ಅಂತಂದೆ. ನಾನು ಹೆಂಗಂತಂದ್ರೆ ನಾನು ದುಡಿತೇನೆಲ್ಲ ಮಾಡ್ತೀನಿ, ಬಟ್ ನಂಗೆ ಸಿಕ್ಕಾಪಟ್ಟೆ ಕಂಜೂಸ್ ಅಂತಲೇ ಹೇಳ್ಬೋದು. ಅಷ್ಟೊಂದು ಕಂಜೂಸ್. ನೀವೆಲ್ಲರೂ ನೋಡಿರ್ಬೋದು ನಾನು ಹಾಕೊಳ್ಳೋ ಬಟ್ಟೆ ನೋಡಿ. ಬೇರೆ ಲಾಗರ್ಸ್ ಎಲ್ಲ ನೋಡ್ಬೋದು, ಹಳ್ಳಿಯವ್ರು ಇರಲಿ ಯಾರೋ ಇರಲಿ, ಬೇರೆ ಲಾಗರ್ಸ್ ಬಟ್ಟೆನ ನೋಡಿ, ನನ್ನ ಬಟ್ಟೆನ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು ಇವಳೇನಪ್ಪ ಅಂಥೇಳಿ. ಭಾಳಷ್ಟು ಜನ ಕಮೆಂಟ್ ಹಾಕ್ತಿರು ಬಟ್ಟೆ ಬಗ್ಗೆನೂ, ಒಂದು ಚಲೋ ಅರ್ಬಿ ತಗೋರಿ ಅಂಥೇಳಿ. ನನ್ನ ಫ್ರೆಂಡ್ಸ್ನೂ ಎಷ್ಟೊಂದು ಬೈತಾರೆ. ಅಟ್ಲೀಸ್ಟ್ ಒಂದು ತಿಂಗಳದಾಗ ನೀನು ಅಷ್ಟೊಂದು ಒಂದು 10,000 ರೂಪಾಯಿ ದುಡಿತಿ ಅಂತಂದ್ರೂ 1,000 ರೂಪಾಯಿನಾದರೂ ನಿನ್ನ ಬಟ್ಟೆ ತಗೋ, ಅಷ್ಟು ಸಿಂಪಲ್ಲಾಗಿರೋ ಡ್ರೆಸ್ ತಗೋ, ಟಾಪ್ ತಗೋ, ಲೆಗಿನ್ಸ್ ತಗೋ, ಹಿಂಗೆಲ್ಲ ಹೇಳ್ತಿರ್ತಾರೆ. ಎಲ್ಲನೂ ಬಾಯ್ಬಿಟ್ಟು ಹೇಳ್ತಿರ್ತಾರೆ. ನನಗದು ಯಾಕೇನೋ ಬಟ್ಟೆ ಮ್ಯಾಗ ಅಂತಂದ್ರೆ ಅಷ್ಟು ಇಂಟ್ರೆಸ್ಟೇ ಬರಲ್ಲ ರೀ ನಂಗೆ. ಹೊಸ ತೊಗೋಬೇಕನ್ನೋದು. ಈಗಿಲ್ಲೇ ಸೂರ್ಯಾಸ್ತ ಆಗಾಕತ್ತ ನೋಡ್ರಿ, ಸಾಯಂಕಾಲ ಇದೆ. ನಿಮ್ಗೆ ಅಷ್ಟೊಂದು ಕ್ಲಿಯರಾಗಿ ಕಾಣಿಸಂಗಿಲ್ಲ, ಎಷ್ಟು ಚೆಂದ ಕಾಣಿಸ್ತಾ ಇರ್ತಾನೆ ಸೂರ್ಯಾಸ್ತ ಆಗಬೇಕಾದ್ರೆ. ನನಗಂದ್ರೆ ಸಿಕ್ಕಾಪಟ್ಟೆ ಖುಷಿ ಅಂತ ಅನಿಸ್ತೈತಿ. ನೋಡೋಕೆ 2 ಕಣ್ಣು ಸಾಲದು ಅಂತ ಅನಿಸ್ತೈತಿ. ಮೆಣಸಿನ್ಕಾಯಿ, ಟೊಮೆಟೊನು ಎಲ್ಲ ಹರಿದಾರ. ನೋಡು ಹೋಗ್ಕೊರು ಬೂದಿಗೆಡಿಗಳು ಓದೊಂದು. ನಾವ್ರಿ ನಾಷ್ಟ ಮಾಡಂಗಿಲ್ಲ ಬಿಡಷ್ಟು, ಅಂದ್ರೆ ಕಾಯಿ ಜಗ್ಗಿಯಾಗಿದ್ದವು. ನಾವು ಹಣ್ಗಾಯಿ ಆಗಲಿ ಅಂತೇಳಿ ಬಿಟ್ಟಿದ್ವಿ. ಹರ್ಕೊಂಡು ಹೋಗೋ ಮುಂದೆ ಬಿದ್ದಿರ್ಬೋದು ನಾಳೆ. ಎಲ್ಲೋದು ನಿಮ್ಮ ದೊಡ್ಡಪ್ಪ ಏನಂತ ನೋಡ್ರಿ, ಇಲ್ಲಿ ಎಷ್ಟು ಚಂದ ಕಾಣಿಸ್ತಲ್ಲ. ನಿಮ್ಗೆ ವಿಡಿಯೋದೊಳಗೆ ಅಷ್ಟು ಚಂದ ಕಾಣಿಸಂಗಿಲ್ಲ, ಇಲ್ಲಿ ಅಂತೂ ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಕಾಣಿಸ್ತಾನೆ. ಹಳ್ಳಿಯಲ್ಲಿರೋರು ಆಲ್ಮೋಸ್ಟ್ ಎಲ್ಲರೂ ನೋಡ್ತೀರಿ, ಹಿಂಗೆ ಹೊಲ್ದಾಗ ಕೆಲ್ಸಕ್ಕೆ ಹೋದ್ರೆ ಹೊಲದಾಗ ಇರೋರು ಹಿಂಗೇನಾದರೂ ಮಳ್ಗಿ ಮ್ಯಾಗ ಹತ್ತದಾಗತಿ ಕಾಣಿಸ್ಬೋದೇನೋ. ಆದ್ರೆ ಇಲ್ಲಂದ್ರೂ ಸಿಕ್ಕಾಪಟ್ಟೆ ಚಂದ ಕಾಣಿಸ್ತಾರೆ. ಅಲ್ಲೇ ತೆಂಗಿನ ಗಿಡಗಳದ, ಅಲ್ಲೇ ಒಬ್ರದ್ದು ಮನೆ ಐತಿ, ಅಲ್ಲಿದ್ದರಗತೆ ಕಾಣಿಸ್ತಾನೆ ಸೂರ್ಯದೇವ. ಅವ್ರಿಲ್ಲೇ ಜಾಗ ಮಾಡ್ತಿದ್ರು, ಇಲ್ಲೇ ಸಾಬೂನು ಚೂರು, ಶಾಂಪೂ ಗಿಂಪು ಎಲ್ಲ ಹೋಗೋದು. ಆದರೂ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಪಾಪ ಹುಡುಗರು. ಆಗ ಹುಡುಗರು ಇದ್ದಾಗ ಕರ್ಕೊಂಡು ಮಾಡ್ಬೇಕಿಲ್ಲ. ಅದೇ ನೋಡ್ರಿ ಬೋರ್ ಏನೇನಾತ ಅರ್ಧಕ್ಕೆ ಯಾಕೆ ಬಿಡಿಸಿ ಕಳಿಸಿದ್ರಿ? ಅಯ್ಯೋ ಗಡ್ಡೆ ಐತಂತ ನಾ ಬನ್ನಿ ಇಲ್ಲಿ ಕಾಯಿಟ್ನಿ ಆಕೆ ನೋಡ್ರಿ ನೋಡ್ರಿ ಇಂಥ ಮಂದಿ ಐತಿ ನಮ್ಮ ಮನ್ಯಾಗ. ಎಂಥ ಮಂದಿ ಐತಿ, ಇಂಥ ಮಂದಿ ಐತಿ. ಮೊದ್ಲು ತನಾಗ ತಂಡಿ ಗಟ್ ಅಲ್ಲಿ ನಾಯಿ ಹೆಜ್ಜೆ ಇಟ್ಟದ ಅದಾರ, ಅವರು ಇರಾಕಿಲ್ಲ ನನಗೆ. ನೋಡ್ರಿ ಇದನ್ನು ನೀರಲ್ಲ ಏನು ಖಾಲಿ ಮಾಡ್ಯಾರ.
ಅಯ್ಯ ಹನಿ ಬರ ಇದು ಒಲಿ ಸಾರ್ಸಕ್ಕೆ ಮಸ್ತ್ ಆಕೈತೆ ನೋಡ್ರಿ ಇದು. ಇದನ್ನ ತೋದ ತುಂಬಿ ಇಟ್ಕೋಬೇಕ. ಒಲಿ ಸಾರ್ಸಕ್ಕಂದ್ರೆ ಮಸ್ತ್ ಆಕೈತಿ. ಥಂಡಿ ಸಿಕ್ಕಾಬಿಟ್ಟು ತಂದು ಬಿಡಾಕತೈತ್ರಿ ಈಗಂತ್ರೂ. ಇಲ್ಲಿ ಬೋರ್ ಹಾಕ್ಸೈತಲ್ಲ ಅದೆಲ್ಲ ಇದು ಬಂದು ವೆಂಕಟೇಶ ಬೋರಿಗೆ ಕಡಿ ಬಂತಲ್ಲ ಹಂಗ ಇದಕ್ಕೆ ಇದು ಅದಕ್ಕೆ ಉಸಕ್ ಬಂತಂತ ನೋಡ್ರಿ. ಇವೆಲ್ಲ ಹೆಂಗೆ ಸಿಕ್ಕೊಂಡವ ಅವ್ನು ತೆಗಿಬೇಕಾದ್ರೆ ದೊಡ್ಡ ಹರಸಾಹಸ ಪಡಾಕತ್ತಾರ ಈಗ ತಂದೆ ಮಗಳು. ವಾ 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 ಏನಾಗತ್ತಂತೆ ಮತ್ತೆ ವಿಡಿಯೋ ಮಾಡ್ಕೊಂಡು ಮತ್ತೆ ಹೋಗಿ ಸಿಕ್ಕೊಂಡು ನೋಡ್ರಿ. ಈಗ ಬಾರವ ಮಗಳ, ಈಗ ನೀನು ಹೋಗ್ಬೇಕಲ್ಲಿ. ಹಾಂ ಅವೇನು ಮಾಡಿದ್ರು ಬರೋವಲ್ಲದ ಕಾಲು ರೋಜ್ ಆಗಲ್ಲ. ಈಗ ಹೋಗಬೇಕಲ್ಲ ಅಲ್ಲಿ. ಇಲ್ಲ ಅಲ್ಲಿ ಹುಷಾರು. ಹಿಂಗೆಲ್ಲ ನಡೆದೈತೆ ನೋಡ್ರಿ ನಾವು ಹೊಲ್ದಾಗ ಕೆಲಸ. ಹೋಗೋ ಮಗಳ ನಾನು ನಗತ್ತೇನೆ ಈಗ ನಾನು ನಗೋದು ಪ್ರೋಗ್ರಾಮ್. ನೋಡ್ರಿ ಅವ್ರು ತಿನ್ಕಾಕತ್ತಾರ ಇಬ್ರು ಒಂದ್ ಸಮನ. ಮುಚ್ಕೊಂಡತಿ ಏನ್ ಮಾಡಾಕತ್ತಾರ ಇಬ್ರು? ಅಯ್ಯೋ ಅಯ್ಯೋ ಆನ ಮನೆಯ ಚೀ 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 ತಿನ್ನೋದು ಬಿಟ್ರೆ ಸಾಕಾಗೈತೆ ನಮ್ಗೆ, ಅದಕ್ಕೆ ಮಾಡಾಕತ್ತೀವಿ. ನಿಂದ್ರ ಜೇನು ತುಪ್ಪ ನೋಡ್ರಿ ಹೆಂಗ್ ಸ್ಟೋರ್ ಮಾಡೋದು ನೋಡಿ ನೀವು ತಿನ್ನೋದು ಬಿಡ್ಬೇಕ. ಏಯ್ ಹಂಗೆ ಕಟ್ ಮಾಡಿ ಬರ್ತದನ. ಶಿವನ ಪರಮೇಶ್ವರ ಕಟ್ ಮಾಡ ಅಂದ್ರ ಬಡ್ಡಿಗೆ ಹಚ್ಚಿ ಕಟ್ ಮಾಡಿದ್ರೆ ಯಾವಾಗ ಚಿಗಿಬೇಕದ. ಕಟ್ ಮಾಡಂದ್ರೆ ಅಲ್ಲಿ ಕಟ್ ಮಾಡಬಾರ್ದು. ಇವು ಇರ್ತಾವಿಲ್ಲ ಇದು ಇನ್ನು ಹೂ ಅಳಸಿ ಇನ್ನು ಹೂ ಇಲ್ಲಿ ಇರ್ತೈತಿಲ್ಲ, ಇಲ್ಲಿ ಎಷ್ಟು ಕಟ್ ಮಾಡಿದರೆ 2 ಪಡ್ಲು ಹೊಡಿತೈತೆ. ನಾನು ನೋಡೇನೇ ಇಲ್ಲ. ನಾನೇನೋ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಂಡು ಕುಂತೀನಿ ಕಟ್ ಮಾಡೋದು ಇಷ್ಟು ಕಟ್ ಮಾಡ್ಯಾಳ. ಅಯ್ಯ ತಗೋ ಅವನು ಅದೇನೋ ಇಷ್ಟಪಟ್ಟು ಬೆಳೆಸಿದ್ದ ಹೂವಿನ ಗಿಡ ಕಟ್ ತಾನಾಗ ಕಟ್ ಮಾಡ್ತೇನೆ ಮಮ್ಮಿ ಅಂತಂದು ಕಟ್. ಅಯ್ಯ ಅಲ್ಲಿದೆ ಹಿಂಗ ಕಟ್ ಮಾಡಿ ಮಾತದನ. ಚಲೋ ಮಾಡಿವ. ನೋಡ್ರಿ ನೀವ್ಯಾರು ಹೇಳ್ರಿ ಹೆಂಗೆ ಕಟ್ ಮಾಡೋದಂತ ಕಮೆಂಟ್ ಮೂಲಕ. ನಾನು ನೋಡಿಲಿಕ್ಕಿನಿ ಎಲ್ಲ ಬಡ ಬಡ ಕಟ್ ಮಾಡಿ ಪೂರ್ತಿ ಕಟ್ ಮಾಡ್ತಾರನ ಅದನ್ನ. ಹಾಂ ಹಂಗಲ್ಲ. ಹಾಂ ಅಲ್ಲಿ ಮ್ಯಾಗ ಎಲ್ಲಿ ಒಂದ್ರೊಳಗೆ ಆಡಕತ್ತದ. ಇಲ್ಲಿ ಕಟ್ ಮಾಡ್ಬೇಕು. ಇಲ್ಲಿ ಕಟ್ ಮಾಡಿದ್ರ ಇಲ್ಲಿ ಆಡ ಬರ್ತದೆ ಮ್ಯಾಗ. ಇಲ್ಲಿ ಕಟ್ ಮಾಡ್ಬೇಕು ಮತ್ತು ಮ್ಯಾಗ ಪೂರ್ತಿ ಮ್ಯಾಗ. ಹಾಂ ಅಲ್ಲಿ ಕಟ್ ಮಾಡಿದ್ರೆ ಅಲ್ಲಿ ನೆಟ್ ಮ್ಯಾಗ ಕಟ್ ಮಾಡ. ಮತ್ತು ಹೂವು ಯಾವಾಗ ಆಕೈತೆ ಅಂತ ಮಾಡೀನಿ. ಅಲ್ಲಿ 2 ಆಕೈತಿ, 2 ಬಿಟ್ಟು ಇದಕ್ಕೈತಿ. ನಾ ಹಾಲು ಹಿಡ್ಕೊಂಬರ್ತಾನೆ ಇವತ್ತು. ಏನು ತಗೋದಾಗಿ ಸರಳಿದ್ದ ಅದನ್ನಷ್ಟೇ ತಗೋದೋಗಿ. ಹಾಲು ಹಿಡ್ಕೊಂಬರ್ತಾನೆ ಟೈಮಿಗೆ. ನಿನಗೆ ಗೊತ್ತಾತ?
ಯಾವ್ದು ಇವಾಗ ಕೊರಿಹುಳ ಸೊರ್ಪಂದಾಗಿನ ಮೈಯಾಗ ಬರಾಕದ ಮೈಯಾಗ ಹರಿದಾಡಕತ್ತ ನಾವು ಒಲಿ ಹೊತ್ಸೀವಿ ನೋಡ್ರಿ ಏನು ಮಾಡ್ತೀವಿ ಮಾಡ ಇದನ್ನ ಯಾವಾಗ ಈಗ ಇಟ್ಟೇನ ಈಗ ಎಗ್ ಪಕೋಡ ವಿಡಿಯೋ ಕ್ಲಾರಿಟಿ ಹೆಂಗೆ ಬರಾಗ್ತೈತಿ ಗೊತ್ತಾಗಂತಂದು ಎಗ್ ಪಕೋಡ ಮತ್ತು ಎಗ್ ರೈಸ್ ಮಾಡಾಕತ್ತಿ ನಮ್ಮ ಮನೆಯವ್ರು ಇಲ್ಲ ಅವ್ರನ್ನ ಬಿಟ್ಟು ತಿನ್ನಾಕತ್ತೀವಿ ನಾವು ನಮ್ದು ಬಿಟ್ಟು ಅವರೆಲ್ಲ ತಿಂದುಬಿಡ್ತಾರಲ್ಲ ಅದಕ್ಕೆ ಇವತ್ತು ಅವ್ರನ್ನ ಬಿಟ್ಟು ಚಾಕು ಇಲ್ಲೇ ರೈಸು ರೆಡಿ ಆಗೈತಿ ಪಲಾವ್ ಎಲೆ ಪುದೀನ ಇದು ಒಂಥರ ಬಿರಿಯಾನಿ ಎಲೆ ಅಂತಾರೆ ಪಲಾವ್ ಎಲೆ ಅಂತಾರೆ ಯಾವ್ದು ನೋಡಿ ಚಕ್ಕೆ ಏಲಕ್ಕಿ ಲವಂಗ ಎಲ್ಲನೂ ಹಾಕಿ ಮಾಡಿರ್ತೀವಲ್ಲ ಅನ್ನ ಮಸ್ತ್ ಆಕೈತಿ ಮಸಾಲೆ ಕಟ್ ಮಾಡ್ಬೇಕು ಉರಿ ಜಾಸ್ತಿ ಉಳಿದನ್ನು ಕಟ್ಟ ನೋಡ್ರಿ ಮಾಡೋ ಮುಂದೆ ಬರೀ ಇವತ್ತು ರಾತ್ರಿ ಊಟಕ್ಕೆ ಎಗ್ ರೈಸ್ ಮಾಡಿದ್ವಿ ಹುಳ ನೋಡ್ರಿ ಎಗ್ ರೈಸು ಎಗ್ ಪಕೋಡ ಬರೀ ತಿನ್ನೋಣಂತ ಮಸ್ತಾಗೈತೆ ಸುಳ್ಳು ಕರೇನು ಕರೇನ್ರಿ ನಾ ಬೈತೇನಂತೆ ಮಸ್ತಾಗೈತೆ ಅಂತ ಹೇಳ್ರಿ ಏನು ಮಸ್ತಾಗೈತೆ ಖಾರ ಭಾಳ ಹಾಕಂತೀರೇನ್ರಿ ಖಾರನ ಆಗೈತೆ ನಾವಿಬ್ಬರು ಖಾರ ಭಾಳ ತಿಂತೇವೆ ನಮ್ಮ ಮನೆಯವ್ರು ತಿನ್ನಂಗಿಲ್ಲ ಹೊಟ್ಟೆ ಹಸ್ದಿತ್ತಂದ್ರೆ ನನ್ನ ಮನೆಯವರು ಬರೋವ್ರಿಗೂ ವೆಯ್ಟ್ ಮಾಡಲ್ಲ ಮಧ್ಯಾಹ್ನ ಊಟ ಮಾಡಿರಂಗಿಲ್ಲಲ್ಲ ಹಾಗಾಗಿ ಸಿಕ್ಕಾಬಟ್ಟೆ ಹೊಟ್ಟೆ ಹಸ್ದಿತ್ತು ನಾನು ನಮ್ಮ ದೇವಿ ಎಗ್ ರೈಸ್ ಮತ್ತು ಎಗ್ ಪಕೋಡ ತಿನ್ನಾಕತ್ತಿದ್ವಿ ಊಟ ಮಾಡೋಣ ಅಂತ ಬರ್ರಿ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಇವತ್ತಿನ ಲಾಗ್ ಖಂಡಿತ ನಿಮಗೆಲ್ಲರಿಗೂ ಇಷ್ಟ ಆತಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಮತ್ತು ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಸದಾ ಹಿಂಗೆ ಇರಲಿ ನಿಮ್ಮೆಲ್ಲರ ಪ್ರೀತಿಯಿಂದ ನಾನು ಖುಷಿಯಾಗಿದ್ದೀನಿ ಮತ್ತು ಯಾರಿಗಾದರೂ ಸೀರೆ ಬೇಕಿದ್ರೆ ಅಥವಾ ಸೀರೆ ಬಿಸ್ನೆಸ್ ಮಾಡ್ತೀನಂತ ಅನ್ನೋರು ಇದ್ರಂದ್ರೆ ಹೋಲ್ಸೇಲ್ ರೇಟಲ್ಲೂ ಕಳಿಸ್ತೀವಿ ರಿಟೇಲು ಕಳಿಸ್ತೀವಿ ಒಂದು ಸೀರೆ ಬೇಕಿದ್ರೂ ಕಳಿಸ್ತೀವಿ 10 ಸೀರೆ ಬೇಕಿದ್ರೂ ಕಳಿಸ್ತೀವಿ ನಿಮ್ಗೆ ಯೂನಿಫಾರ್ಮ್ ಬೇಕಿದ್ರೂ ಸಹಿತ ನಾವು ರೆಡಿ ಮಾಡಿಸ್ಕೊಡ್ತೀವಿ ಎಷ್ಟೇ ಕ್ವಾಂಟಿಟಿಲಿ ಬೇಕಿದ್ರೂ ಕಳಿಸ್ತೀವಿ 8951881207 ಈ ನಂಬರ್ಗೆ ವಾಟ್ಸಪ್ ಮಾಡಿರಿ
ವಿಲೇಜ್ ಕಪಲ್ ಅಂತ ಚಾನಲ್ ಇತ್ತಲ್ಲ, ಅದು ಕೃಷ್ಣವೇಣಿ ಸಾರಿ ಪೇಜ್ ಅಂತ ಮಾಡೀನಿ. ಅದರಲ್ಲಿ ಸೀರೆದ ಶಾರ್ಟ್ ವಿಡಿಯೋ ಹಾಕಿರ್ತೀನಿ ಮತ್ತು ಫುಲ್ ವಿಡಿಯೋನು ಯಾವಾಗಲಾದ್ರೂ ಹಾಕಿರ್ತೀನಿ.